ನೋಡ್ರಿ ಒಂದು ಬಂಡಲ್ ವೈರ್ ತೊಗೊಳತ್ತೀನಿ ನೋಡ್ರಿ. ಯಾಕಂದ್ರೆ ವೀಡಿಯೋ ಮಾಡೋಕೆ ರಿಂಗ್ ಲೈಟ್ ಬೇರೆ ಮನೆಗೆ ಹಾಕ್ಬೇಕು. ಅದಕ್ಕೆ 650 ರೂಪಾಯಿ ಅಂತ ತರ್ತೀನಿ ನೋಡ್ರಿ. ಅನ್ನೋದು ಇದೇ ನೋಡ್ರಿ ಕೈ ಹಿಡ್ದನ ಸ್ವಲ್ಪ ಹೆಚ್ಚಿಗೆ ಅದ ರೇಟ್ 650 ಒಂದು ಬಂಡಲ್ ತೊಗೊಂಡು ನೋಡ್ರಿ. ಪೂರ ವೀಡಿಯೋ ಮಾಡಕ್ಕೆ ಬೇಕು ನೋಡ್ರಿ. ಅದು ಇನ್ನೊಂದು ಮನೆಗೆ ಇನ್ವರ್ಟರ್ ಕೂಡಿಸಿವಲ್ಲ, ನಾಳೆ ಕರೆಂಟ್ ಹೋಗ್ಬಾರ್ದಂದು ಇದು ತೊಗೊಂಡಿನಿ ನೋಡ್ರಿ. ಈಗ ಪೂರ ಒಂದು ಬಂಡಲ್ ತೊಗೊಂಡಿನಿ ವೀಡಿಯೋ ಮಾಡೋಕ್ಕೆ. ಎಷ್ಟಂದ್ರೆ 600 ರೂಪಾಯಿ ನೋಡ್ರಿ. ರೇಟ್ ನೋಡ್ರಿ ಗಾಳಿ ನೋಡ್ರಿ. ಇದು ಏನಂದ್ರೆ ಎಲ್ಲ ರೆಡಿ ಆಗಿನಿ ನಾನು. ಇಲ್ಲಿ ನೋಡ್ರಿ ಈಗ ಎಲ್ಲ ವೀಡಿಯೋ ಮಾಡೋ ಸಾಮಾನು ಎಲ್ಲ ರೆಡಿ ಮಾಡಿ ಇಟ್ಟಿನಿ ಒಂದು ವಾರದಿಂದನೇ. ಎಲ್ಲ ಆನ್ಲೈನ್ ಆರ್ಡ್ರ್ ತಂದಿ ನೋಡ್ರಿ ಅಡ್ಡಗ. ಯಾಕಂದ್ರೆ ಬ್ಯಾಕ್ಗ್ರೌಂಡ್ ಇದು ವೀಡಿಯೋಸ್ ಎಲ್ಲ ಕಾಣ್ಬೇಕಲ್ಲ, ಅದ್ರ ಸಲಗೆ. ಮತ್ತು ಇದಕ್ಕೆ 600 ರೂಪಾಯಿ ಕೊಟ್ಟಿದ್ದು ವೈರು ಅಂತಂದು ನೋಡ್ರಿ. ಯಾಕಂದ್ರೆ ಕರೆಂಟ್ ಹೋಯ್ತಂದ್ರೆ ಆ ಮನೆಗೆ ಹಚ್ಚಲಕ್ಕೆ ಬರ್ತದೆ ಅಂತಲ್ಲಿ. ಆದ್ರೆ ಒಂದು ಏನಾಗಿದೆ ಅಂದ್ರೆ ಈಗ ಪವಿ ಕಾಳ ಇಬ್ಬರು ಬರೋವಲ್ರಿ ನೋಡ್ರಿ. ಯಾಕಂದ್ರೆ ಈಗ ಅವರಪ್ಪ ಕಳಿಸೋಲ್ಲ, ಇನ್ನು ಜಗಳ ಆಡ್ಯಾರಂತ ಅವ್ರು ನಿನ್ನೆ ನಮ್ಮ ಅರ್ಥ. ಅದ್ರ ಸಲಕ್ಕೆ ವೀಡಿಯೋ ಮಾಡೋಕ್ಕೆ ಕಳ್ಸವಲ್ಲ. ಹೇಳಿದೆ ನಾನು ಕಳ್ಸಂತ, ಆದ್ರೆ ಏನು ಅನ್ನಲಿಲ್ಲ, ಹಂಗೆ ಅದ. ಈಗ ಯಾಕಂದ್ರೆ ಈಗ ದೇವಿ ಪಾರ್ಟ್ ಮಾಡೋದಾದ ನೋಡ್ರಿ. ಈ ಪಾರ್ಟ್ ಇಲ್ಲಿ ಎಲ್ಲರೂ ಕಾಮೆಂಟ್ ಮಾಡಿದ್ರು ಈ ವಿಡಿಯೋ ಮಾಡಂತ. ಅದ್ರ ಸಲಾಗಿ ಇದು ಹುಡುಕೇಶನ್ ಪೂರ ಒಂದು ವಾರ ಪ್ರಾಕ್ಟೀಸ್ ಮಾಡಿದೆ ನೋಡ್ರಿ. ಈಗ ನಿಮ್ಮ ಸಲಾಗೆ ಮಾಡಿದೆ ಪ್ರಾಕ್ಟೀಸ್. ಯಾಕಂದ್ರೆ ಜನ ನೋಡ್ತಾರೆ ಅಂತ ಕೇಸಿಂದು ಈಗ ಇಷ್ಟಪಡ್ಲತ್ರಿ. ಈಗ ಒಂದು ಪಾರ್ಟ್ ಮಾಡಿದ್ನಲ್ಲ, ಆದ್ರೆ ಒಂದು ವಾರ ಪ್ರಾಕ್ಟೀಸ್ ಮಾಡಿದೆಲ್ಲ ವೇಸ್ಟ್ ಆಗ್ಲತ್ತದ ನೋಡ್ರಿ. ಯಾಕಂದ್ರೆ ಯಾರು ಬರೋವಲ್ರಿ ವಿಡಿಯೋ ಮಾಡೋಕ್ಕೆ. ಮತ್ತು ಪವಿಂದ ಏನದಂದ್ರೆ ಅಷ್ಟೇ ದೇವಿ ಪಾಲ್ಟ್ ಆಗಿ ನಿಂದ್ರೆ ಅದ. ಆದ್ರೆ ಅವರಪ್ಪ ಕಳಿಸೋಲ್ಲ. ಈಗೇನು ಮಾಡೋಕ್ಕಾಗಲ್ಲ ನೋಡ್ರಿ. ಈಗ ಇಷ್ಟೆಲ್ಲ ಒಂದು ವಾರ ಬಾಯ್ಪಟ್ಟು ಮಾಡಿದ್ದೀವಿ. ಒಂದು ವಾರದಿಂದ ಎಲ್ಲ ರೆಡಿ ಮಾಡಿ ರೊಕ್ಕ ಕೊಟ್ಟು ತಂದು ಇವೆಲ್ಲ ಆನ್ಲೈನ್ ತರಿಸಿದ್ದು. ಮತ್ತು 600 ರೂಪಾಯಿ ಕೊಟ್ಟಿದ್ದು ವೈರ್ ತಂದು ನೋಡ್ರಿ. ಪೂರ ಒಂದು ಬಂಡಲ್ಗೆ ಇದೊಂದು ಬಂಡಲ್ ವೈರ್ ತಂದು, ಮತ್ತು ಈಗ ಲೈಟ್ ಇಂದ ಕೆಂಪು ಲೈಟ್ ಬಿಡ್ಬೇಕಾದಂಗೆ ಮಾಡಿ, ಮತ್ತು ರಿಂಗ್ ಲೈಟ್ ತರಿಸಿ ಇವೆಲ್ಲ ರೆಡಿ ಮಾಡಿ ಕೇಸಿಂದ ಈಗ ಏನಿಲ್ಲ ನಾ ರೆಡಿ ಆಗೀನಿ. ಬರ್ತಾರಂತೂ ಅದೊಂದು ಹೋಪ್ ಇಟ್ಕೊಂಡು ಕೇಸಿಂದ ರೆಡಿಯಾಗಿ ಎಲ್ಲ ರೆಡಿ ಇಟ್ಕೊತೀನಿ. ಆದ್ರೆ ಬರಂಗೆ ಕಾಣವಲ್ರಿ ಯಾರು. ಇದೇ ನೋಡ್ರಿ ಲೈಫು. ಈಗ ಏನನ್ನ ಸಾಧನೆ ಮಾಡ್ಬೇಕು ಬಡವ್ರ ಮಕ್ಕಳು ಅಂತಂದ್ರೆ ಆದ್ರೆ ಅಷ್ಟು ಸುಲಭ ಅಲ್ಲ ನೋಡ್ರಿ. ಯಾಕಂದ್ರೆ ಈಗ ಸಪೋರ್ಟೇ ಮಾಡಲ್ಲ ನೋಡ್ರಿ. ಬೇರೆಯವ್ರು ಬಿಡ್ರಿ, ನೀವು ಹೊರಗಿನವ್ರು ಬಿಡ್ರಿ, ಮನೆಯವರೇ ಸಪೋರ್ಟ್ ಮಾಡಲ್ಲ. ಈಗ ಏನು ಹೇಳಕ್ಕೆ ಬರಲ್ಲ. ಈಗ ನಮ್ದು ತಪ್ಪದ. ಏನನ್ನ ಕಲೆ ಇದ್ದವರು, ಟ್ಯಾಲೆಂಟ್ ಇದ್ದವರು ಕಲೆ ತೋರಿಸ್ಬೇಕಂದ್ರೆ ಯಾರು ಬರೋದಿಲ್ಲ ಸಪೋರ್ಟ್ ಮಾಡೋಕೆ. ಈಗ ನಂದು ಮೊದಲನ್ನು ಗೊತ್ತಿತ್ತಂದ್ರೆ ಪವಿ ಬರಲ್ಲ ಅಂತ ನಾ ಸಿಂಗಲ್ ಪಾರ್ಟ್ ಹುಡುಕ್ತಿದ್ದೆ. ನಾ ಒಬ್ಬತ್ತು ಕ್ಯಾಮ್ರಾ ಇಟ್ಟು ಮಾಡೋದು ಪೂರ. ಅದು ಭೀ ಯಾವುದನ್ನ ಒಂದು ಚಲೋ ಅದು ಹಿಂಗೆ ಒಂದೇ ಕಡೆ ಸ್ಟ್ಯಾಂಡ್ ಇಟ್ಟು ಕೇಸಿಂದು ಒಂದೇ ಪಾರ್ಟ್ ಒಂದೇ ಸಲ ಇದು ಬರೋದು ಆ ಥರ ಹುಡುಕ್ತಿದ್ದೆ. ನಿನ್ನೆ ಆಗ್ಯದಂತ, ನಿನ್ನೆ ಶನಿವಾರ. ಈಗ ಈ ಥರ ಪೂರ ಒಂದು ವಾರ ಕೆಲಸದಾಗ ಇರ್ತೀನಿ. ಸಂಡೇ ಒಂದಿನ ರಜೆ ಇರ್ತದೆ ವಿಡಿಯೋ ಮಾಡೋಕ್ಕೆ. ಅದಕ್ಕೆ ನೋಡ್ರಿ ಹಿಂಗಾಗಿರೋದು. ಈಗ ಭಾಳ ಪ್ರಾಕ್ಟೀಸ್ ಮಾಡಿದ್ದೆ ನೋಡ್ರಿ. ದಿನ ರಾತ್ರಿ ಏನಿಲ್ಲ, ಡೈರೆಕ್ಟ್ ಆ್ಯಕ್ಷನೇ ಮಾಡೋದು ಅಷ್ಟೇ. ಅದು ಹೋಗಿ ನಿಂದಿರ್ಬೇಕು, ಆಯ್ತು ಮಾಡ್ಬೇಕು. ರಿಂಗ್ ಲೈಟ್ ಅವ ಹಾಕಿಸಿಂದ ಎಲ್ಲ ರೆಡಿಯಾಗಿ ಅದಷ್ಟೇ ಅದ. ಅದರ ಸಪೋರ್ಟೇ ಇಲ್ಲ ನೋಡ್ರಿ. ಏನು ಮಾಡ್ಬೇಕು, ಕಲೆ ತೋರಿಸೋದು ಕಲೆ ಆದ. ಅದ್ರ ಕಷ್ಟಪಟ್ಟು ಮಾಡ್ಬೇಕಂತ ಆದ. ಒಂದಿನ ರೆಸ್ಟ್ ಇಲ್ಲ, ಏನಿಲ್ಲ. ಇಡೀ ರಾತ್ರಿ ಒಂದು ವಾರ ಪೂರ ದುಕಾನ್ಲಿಂದ 8 ಗಂಟೆಗೆ ರಾತ್ರಿಗೆ ಬಂದು ದಿನ ಪ್ರಾಕ್ಟೀಸ್ ಮಾಡ್ತಿದ್ದೆ ನೋಡ್ರಿ. 10 ತನಕ ಪ್ರಾಕ್ಟೀಸ್ ಮಾಡಿ 10 ತನಕ. ಯಾಕಂದ್ರೆ ಪರ್ಫೆಕ್ಟ್ ಆಗಲಿ ಅಂತ, ಚಲೋ ಬರಲಿ ನಿಮ್ಗೆ ನೋಡೋಕ್ಕಂತ. ಆದರೆ ಈಗ ಸಪೋರ್ಟ್ ಇಲ್ಲ, ಯಾರಿಲ್ಲ. ಈಗ ಎಲ್ಲ ರೆಡಿ ಇಟ್ಟಿನಿ, ಆದ್ರೆ ಒಬ್ಬರು ಬರೋಲ್ರಿ ನೋಡ್ರಿ. ಎಲ್ಲ ಪವಿನ ಬಟ್ಟೆ ಭೀ ತೆಗ್ದಿಟ್ಟಿನಿ, ಎಲ್ಲ ತೆಗ್ದಿಟ್ಟಿನಿ. ಈಗ ಪವಿದು ಏನಿಲ್ಲ ಇದ್ರಾಗ, ಅಷ್ಟೇ ರೆಡಿಯಾಗಿ ನಿಂತಿರ್ಬೇಕು ಅಷ್ಟೇ. ಅದು ನೋಡ್ರಿ, ಅದು ಗೊತ್ತದಲ್ಲ ನಿಮ್ಗಂದ್ರೆ ಗಾನ ಯಾವುದಂತ. ಅಷ್ಟೇ ಈಗ ದೇವಿ ಕಂಡಂಗೆ ಕಾಣ್ಬೇಕು, ನಿಂದಿರ್ಬೇಕು. ಎಲ್ಲ ಬಾಯ್ಪಟ್ಟು ಫುಲ್ A to Z ಆಗ್ಯದ ನೋಡ್ರಿ ನನಗಂತರ. ದೇವೇಶ ದೈತೇಶ ಯಕ್ಷೇಶ ಭೂತೇಶ ವಾಗೀಶ ಕೋಣೇಶ ವಾಯುವಗ್ನಿ ಕೋಟಿ ರಾಮಾಣಿಕ್ಯ ಸಂಕೃಷ್ಟ ಬಾಲ ತಪುತ್ತಾಮಿ ಲಾಕ್ಷ್ಯಾರ ಸಾರುಣ್ಯ ಲಕ್ಷ್ಮೀ ಗೃಹೀತಾಂಗಿ ಪದ್ಮದ್ವಹೇ ಹದ್ವಹೇ ನೋಡ್ರಿ. ಇದನ್ನು ಬರೀ ಒಂದೇ ನೋಡಿ ಆಡೀನಿ. ಫುಲ್ಲು ಬಾಯ್ಪಟ್ಟಾಗ್ಯದ, ಪೂರ ಗಾನಿನೇ ಬಾಯ್ಪಟ್ಟು ಮಾಡಿ ಒಂದೇ ವಾರದಾಗ. ಅದು ಪ್ರಾಕ್ಟೀಸ್ ಮಾಡಿ ಹಿಂಗೆ ಹೆಂಗೆ ಮುಖ ಎಕ್ಸ್ಪ್ರೆಷನ್ ಮಾಡ್ತಾನೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು, ಅಣ್ಣವ್ರು ಆ ಥರ. ಅದ್ರ ಸಪೋರ್ಟ್ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಈಗೇನಂದ್ರೆ ಕಣ್ಣಂಗೆ ನೀರು ಬರ್ಲತ್ತ ನೋಡ್ರಿ. ಯಾಕಂದ್ರೆ ಇಷ್ಟು ಕಷ್ಟಪಟ್ಟು ಮಾಡಿದೆಲ್ಲ ಇದು ನಾನು ಕಷ್ಟಪಟ್ಟು ಮಾಡಿದ್ದು ತಲೆಗಿರ್ತದೆ. ಇನ್ನೊಂದ್ಸಲ ಮಾಡ್ಬೋದು,
ಆದರೆ ಇದು ಒಂದು ವಾರದಿಂದ ಪ್ರಾಕ್ಟೀಸ್ ಮಾಡಿದ್ದು ಮತ್ತೆ ಇದು ಒಂದು ವಾರ ಟೈಮ್ ವೇಸ್ಟ್ ಆಗಿಬಿಡ್ತದೆ ಅಂತ. 7 ದಿನ ಅಂದರೆ ಎಷ್ಟು ಗಂಟೆ ಆಗ್ತದೆ, ಅಷ್ಟು ತಾಸು ಮತ್ತು ದಿನ ಪ್ರಾಕ್ಟೀಸ್ ಮಾಡಿದ್ದು. ಮುಂದೆ ಒಂದಿನ ಮಾಡ್ಬೋದು, ಅದು ಬಿಟ್ರಿ ಅದ್ರ ಟೈಮ್ ಎಷ್ಟು ಆಗ್ತದೆ ಅದು ನೋಡ್ಲತ್ತೀನಿ. ಏನು ಮಾಡೋಕ್ಕಾಗಲ್ಲ ನೋಡ್ರಿ, ಲೈಫ್ ಇದು. ಒಬ್ಬೊಬ್ರಿಗೆ ಆರಾಮಾಗಿರ್ತಾರೆ, ಒಬ್ಬೊಬ್ಬರು ನಮ್ಮಂಥವ್ರು ಏನು ಎಲ್ಲ ಮಾಡ್ಬೇಕಂದವರು ಏನು ಮಾಡೋಕ್ಕಾಗಲ್ಲ. ಚೀಪ್ ನನ್ನ ಮಕ್ಕಳು ಅನಿಸ್ತದೆ ನಾವೇ. ಯಾಕಂದ್ರೆ ಹಿಂಗೆ ಹುಟ್ಟಿದ್ದೆ ತಪ್ಪಾಗ್ಯದ. ನಾವು ಟ್ಯಾಲೆಂಟ್ ಇದ್ದವ್ರದ್ದು ವ್ಯಾಲ್ಯೂ ಇಲ್ಲ, ಏನಿರ್ಲಾರ್ದವ್ರದ್ದು ಏನೇನೋ ಇರ್ತದೆ. ಒಂದೇ ಬೇಜಾರಾಗ್ಲತ್ತದ. ಇಷ್ಟು ದಿನ ಇಷ್ಟು ಕಷ್ಟಪಟ್ಟು ಇನ್ನಾದ್ರೂ ಭೀ ಅನಿಸ್ಲತ್ತದ ಮಾಡ್ಬೇಕು ಇವತ್ತು ಮಾಡ್ಬೇಕು ಹೆಂಗನಾಗಲಿ ಅಂತ. ಅದ್ರ ಬರಲ್ಲ ಅಂತ ಗೊತ್ತದ, ಅಂದ್ರೆ ಭೀ ಮಾಡ್ಬೇಕು ಅನಿಸ್ಲತ್ತದ. ಯಾಕಂದ್ರೆ ಇದು ಪೂರ ಪ್ರಾಕ್ಟೀಸ್ ಮಾಡಿದ್ದು, ಅದು ಏನೋ ಒಂದು ಸಾಧನೆ ಮಾಡ್ಬೇಕಂತ ತಿಳ್ಕೊಂಡಿದ್ದು, ಏನೋ ಒಂದು ದೊಡ್ಡ ಮಟ್ಟಕ್ಕಾಗಿ ನಿಂತು ಬಿಡ್ಬೇಕು. ದೊಡ್ಡ ಮಟ್ಟಕ್ಕೆ ನಿಂದಿರ್ಬೇಕು ನೋಡ್ರಿ, ಪೂರ ದೊಡ್ಡ ಮಟ್ಟಕ್ಕೆ ನೋಡ್ರಿ. ಎಷ್ಟು ದೊಡ್ಡ ಮಟ್ಟಕ್ಕೆ ಅಂದ್ರೆ ಹುಟ್ಟಿದ ಮ್ಯಾಗ ಏನೋ ಸಾಧನೆ ನೋಡ್ಬೇಕು, ಅದು ಒಂದೇ ಆಸೆ ಅದು ನೋಡ್ರಿ ನನಗಂತ್ರ. ಆದ್ರೆ ಅದು ನಿರ್ವಹಣೆ ಕಾಣವಲ್ಲ. ಏನು ಮಾಡೋಕ್ಕಾಗಲ್ಲ, ದೇವ್ರು ಹೆಂಗೆ ನಡೆಸ್ತಾನೆ ಹಂಗೆ ನಡಿಬೇಕಾಗ್ತದೆ ಎಲ್ರಿಗೂ. ಅವನ ಸೃಷ್ಟಿ ಇದು. ಸೊ ಅದಕ್ಕೆ ಇಲ್ಲಿ ನೋಡ್ರಿ, ಈಗ ಎಲ್ಲ ಹೇರ್ ಸ್ಟೈಲ್, ಅದು ದಾಡಿ ಗೀಡಿ ಎಲ್ಲ ಮಾಡ್ಕೊಂತೀನಿ, ಪೂರ ರೆಡಿ. ಪ್ಯಾಂಟ್ ಒಂದು ಸೀರೆದು ಒಂದು ರೆಡಿ ಮಾಡ್ಕೋಬೇಕು. ಆದರೆ ಯಾರು ಬರೋವಲ್ರು. ಈಗ ನೋಡ್ರಿ ಎಲ್ಲರ ಮೈಂಡ್ ಚೇಂಜ್ ಇರ್ತದೆ ನೋಡ್ರಿ, ಎಲ್ಲರೂ ನಮ್ಮಂಗೆ ಇರಲ್ಲ. ಈಗ ನೀವು ಭೀ ಪಾಪ ಅನ್ಬೋದು ಈಗ ನನ್ನ ನೋಡಿ. ಆದ್ರೆ ರಿಯಾಲಿಟಿ ಹಿಂಗೆ ಅದು, ಎಲ್ಲರ ಮೈಂಡ್ ಒಂದಿರಲ್ಲ. ಒಬ್ಬರದ್ದು ಬೇರೆ ಇರ್ತದೆ, ಇನ್ನೊಬ್ಬರು ಬೇರೆ ಇರ್ತದೆ. ಈಗ ನಮ್ಮ ಮನೆಗೊಂದು ತಂಗಿ ಇದ್ದ ಅಂದ್ರೆ, ತಮ್ಮ ಇದ್ನಂದ್ರೆ ಅದೇ ರೀತಿ ಏನಾದರೂ ಹೇಳೋಕ್ಕಿರ್ತೈತಿ, ಏನಾದರೂ ಕೇಳೋಕ್ಕಿರ್ತೈತಿ. ಈಗ ಬೇರೆಯವ್ರದ್ದು ಅದು, ಈಗ ನಮ್ಮ ಅಣ್ಣನೇ ಆಗ್ಬೇಕತ್ತ. ಆದ್ರೆ ಮೈಂಡ್ ಒಂದೇ ಇರಲ್ಲ. ಅವಾಗ ಹೇಳಿದ್ನಲ್ಲ, ಯಾರು ತಪ್ಪನವಲ್ಲ ಈಗ. ಆದ್ರೆ ನಮ್ಮ ಅದೃಷ್ಟನೇ ಸರಿ ಇಲ್ಲ ಅನ್ನಿಸ್ತದೆ. ಸೊ ಅದಕ್ಕೆ ಎಲ್ಲ ರೆಡಿ ಇಟ್ಟಿದ್ದೆ. ನನಗೆ ಒಂದೇ ಬೇಜಾರಾಗ್ತದೆ, ಏನಾನ ಸಾಧನೆ ಮಾಡ್ಬೇಕು. ಇದು ಒಂದೇ ನೋಡ್ರಿ, ಮತ್ತೆ ಯಾವುದಕ್ಕೆ ಬೇಜಾರಾಗೋದು ನನಗೆ. ಈ ವಿಡಿಯೋ ನಿಂದ್ರ ಸಲಕ್ಕೆ ಬೇಜಾರಾಗಲ್ಲ, ಒಟ್ಟು ಸಾಧನೆ ಮಾಡ್ಬೇಕು ಅಷ್ಟೇ ನೋಡ್ರಿ. ಒಟ್ಟು ಕಷ್ಟಪಡ್ಬೇಕು, ಒಂದಿನ ರೆಸ್ಟ್ ಇರ್ಬಾರ್ದು, ಕಷ್ಟಪಡ್ಬೇಕು. ಅದೇ ಮೈಂಡ್ದಾಗ ಆಗವಲ್ದು. ಲಾಸ್ಟ್ ಬಸ್ ತಕ ಹೆಂಗೆ ಕೈತಾರೆ, ಬಸ್ ಸ್ಟ್ಯಾಂಡಿಗೆ ನಿಂತು ಲಾಸ್ಟ್ ಟ್ರೈನ್ ತಕ ಹೆಂಗೆ ಕೈತಾರೆ ರೈಲ್ವೆ ಸ್ಟೇಷನ್ದಾಗ ನಿಂತು, ಅದ್ರ ಸಲಾಗಿ ಅದ್ರಂಗೆ ನಾನು ಕೂಡ ವಿಡಿಯೋ ಮಾಡೋಕೆ ಲಾಸ್ಟ್ ಚಾನ್ಸ್ ತಕ್ಕ ಕೈತೀನಿ. ಮಧ್ಯಾಹ್ನ ತನಕ ಅಂದ್ರೆ ಕೂಡ ಆಗಲ್ಲ. ಯಾಕಂದ್ರೆ ಮಧ್ಯಾಹ್ನಕ್ಕೆ ಚಾಲು ಮಾಡಿದ್ವಿ ಅಂದ್ರೆ ವಿಡಿಯೋ ಭಾಳ ಲೇಟ್ ಆಗ್ತದೆ ಮುಗಿಬೇಕಂದ್ರೆ. ಯಾಕಂದ್ರೆ ಈಗ ಚಾಲು ಮಾಡಿದ್ವಿ ಅಂದ್ರೆ ಮಧ್ಯಾಹ್ನ ಅಷ್ಟಿಗೆ 3 ಗಂಟೆ 2 ಗಂಟೆ ಅಷ್ಟಿಗೆ ಮುಗೀತದೆ. ಹಂಗೆ ಜಲ್ದಿ ಮಾಡಿದ್ನಿ ಅಂದ್ರೆ ಮೇನ್ ನಂದು ನಾ ಜಲ್ದಿ ಮಾಡ್ತೀನಿ ನನ್ನ ಪಾರ್ಟ್. ಯಾಕಂದ್ರೆ ಪ್ರಾಕ್ಟೀಸ್ ಮಾಡಿದ್ದೆ ಅದು. ಅದಕ್ಕೆ ನೋಡ್ತೀನಿ, ಇನ್ನೊಂದು ತಾಸು 1 ತಾಸು 1.5 ತಾಸು 2 ತಾಸು ನೋಡ್ತೀನಿ. ಲಾಸ್ಟ್ 12 ತನಕ ಟೈಮ್ ಇರಲ್ಲ. ಈಗ ಟೈಮ್ ಎಷ್ಟಾಗ್ಯದ ನೋಡ್ರಿ, 10 ಆಯಿತು. ಈಗ ಇನ್ನು 2 ತಾಸು 1.5 ತಾಸು ಅಷ್ಟೇ ಟೈಮ್ ಇರೋದು ಈಗ. ಯಾಕಂದ್ರೆ ಮತ್ತೆ ವೀಡಿಯೋ ಲೇಟ್ ಆಯ್ತು ಅಂದ್ರೆ ಮಾಡೋಕ್ಕಾಗಲ್ಲ, ಸಂಜೆ ರಾತ್ರಿ ಆಗ್ತದೆ. ನೋಡಮ್ಮ, ಚಾಲು ಮಾಡಿದ್ನಿ ಅಂದ್ರೆ ಬ್ಲಾಗ್ ಚಾಲು ಇರ್ತದೆ, ಇಲ್ಲಾಂದ್ರೆ ಇಲ್ಲಿಗೆ ಎಂಡ್ ಆಗಿರ್ತದೆ. ಅದರ ಒಂದು ಮಾತಂತ್ರ ಸತ್ಯ ಅದ, ಇವತ್ತಿನ ದಿನ ಆದರೂ ಕೂಡ ಮುಂದೊಂದು ದಿನ ಬೇರೆ ಲೆವೆಲ್ದಾಗ ಇರ್ತೀವಿ. ಏನೋ ಒಂದು ಸಾಧನೆ ಮಾಡಬೇಕಂತ ಆದ್ರೆ ಮಾಡೇ ಮಾಡ್ತೀನಿ. ಸೋತೀನಿ ಆದ್ರೆ ಸತ್ತಿಲ್ಲ. ಇದೊಂದು ಭಾರಿ ನೋಡ್ರಿ, ಇದು ಕೇಳಕ್ಕೆ ಹೇಳಕ್ಕೆ ಒಂಥರ ಇಷ್ಟ, ಇನ್ಸ್ಪಿರೇಷನ್ ಇದು ಬರ್ತದೆ, ಮೋಟಿವೇಶನ್ ಅನಿಸ್ದಂಗೆ ಅನಿಸ್ತದೆ, ಕೇಳೋರಿಗೆ ಅನಿಸ್ತದೆ. ಇನ್ನೊಂದು ಹೇಳ್ತೀನಿ ನೋಡ್ರಿ, ಏನಂದ್ರೆ ಯಾರ ಮೇಲೆ ಭರೋಸೆ ಇರಬೇಡ್ರಿ ನೋಡ್ರಿ. ಅಣ್ಣ ತಮ್ಮರು, ಅಕ್ಕ ತಂಗಿ, ತಾಯಿನ ಬಿಟ್ಟು ಆದರೆ ಎಲ್ಲರೂ ಅವ್ರವ್ರ ಅವಶ್ಯಕತೆ ಇದ್ದಾಗ ಅಷ್ಟೇ ಯೂಸ್ ಮಾಡ್ಕೊತಾರೆ, ಬಿಟ್ಬಿಡ್ತಾರೆ. ಯಾರಾಗಲ್ಲ, ನಿಮ್ಮ ಕಷ್ಟದಾಗ ಯಾರಾಗಲ್ಲ ನೋಡ್ರಿ. ಅಣ್ಣ ತಮ್ಮ ಯಾರಾಗಲ್ಲ, ಬರೆದು ಕೊಡ್ತೀನಿ. ಇದು ನಾನು ನಿಮಗೂ ಪ್ರಮಾಣ ಮಾಡಿ ಹೇಳ್ತೀನಿ, ನನ್ನ ಮೇಲೆ ಹಣೆ. ಯಾರು ಆಗಲ್ಲ ನೋಡ್ರಿ. ಏನು ಮಾಡ್ಬೇಕಂತಿದ್ರೆ ನೀವು ಸ್ವಂತಾಗಿ ಮಾಡಿರಿ. ಅವ್ರ ಭರೋಸೆ ಮೇಲೆ ಮತ್ತೆ ಇರಬೇಡ್ರಿ ಅಷ್ಟೇ. ಅವರು ಬಂದ್ ಮಾಡ್ತಾರೆ, ಇವ್ರು ಬಂದ್ ಮಾಡ್ತಾರೆ ಅಂತ. ಯಾಕಂದ್ರೆ ಒಂದಿನ ಅದು ಅತಿ ತೀರವಾಗಿ ಹಳ್ಳದ ದಂಡಿಗೆ ಹೋಗಿ ಕರ್ಕೊಂಡು ನಿಂತು ಬಿಡ್ತದೆ. ಅಲ್ಲಿಂದ ದಬಸಿ ಬಿಡ್ತದೆ ನೋಡ್ರಿ, ಪೂರ ಹಳ್ಳದಾಗ ನೀರಿನಾಗ ದಬಸಿ ಬಿಡ್ತದೆ.
ಮತ್ತು ನೀವು ಮೇಲೆ ಈಜಾಡೋಕ್ಕೆ ಸಾಧ್ಯನೇ ಇಲ್ಲ, ಮೇಲೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ಫಸ್ಟೇ ಸ್ಟ್ರಾಂಗ್ ಆಗಿರ್ಬೇಕು. ಈಗ ಬುನಾದಿ ಫಸ್ಟ್ ಸ್ಟ್ರಾಂಗ್ ಹಾಕಿಬೇಕು ನಮ್ಮ ಒಳಗೆ, ನಾವು ಎದೆಗೆ ನಮ್ಮ ಮೈಂಡ್ದಾಗ. ಆಮ್ಯಾಗ ಮನೆಗೆ ತಂದಾಗ ತಾನೇ ಬೀಳಾರ್ದಂಗೆ ಅಷ್ಟು ಪೊಸಿಷನ್ದಾಗ ಅಷ್ಟು ಸ್ಟ್ರಾಂಗ್ ಆಗಿರ್ತದೆ ಮನೆ. ಬುನಾದಿ ಸ್ಟ್ರಾಂಗ್ ಇರ್ಬೇಕು ಮೇನ್ ಅಂದ್ರೆ. ನೋಡ್ರಿ, ಅಕ್ಕ ತಂಗಿ ತಮ್ಮ ಅಣ್ಣ ತಮ್ಮ ತಾಯಿ ಬಿಟ್ರು ಯಾರೂ ಇಲ್ಲ ಈ ಪ್ರಪಂಚದಲ್ಲಿ. ತಮ್ಮ ಸ್ವಾರ್ಥಿಗಳಾರು ನೋಡ್ರಿ, ಎಲ್ಲರೂ ಸ್ವಾರ್ಥಿಗಳು. ತಮ್ಮ ಬಗ್ಗೆ ತಾವು ಅಷ್ಟೇ ಯೋಚನೆ ಮಾಡ್ತಾರೆ. ಬೇರೆಯವ್ರು ಯಾರನ್ನ ಏನು ಕಷ್ಟಪಡಲಿ ಏನೇನೋ ಮಾಡಲಿ ನಮಗೇನು ಅಷ್ಟೇ ನೋಡ್ರಿ. ಆದ್ರೆ ನಾನು ಹಂಗಿಲ್ಲ, ನಾ ಅದ್ರ ವಿರುದ್ಧ ಏನು ನೋಡ್ರಿ. ಹಂಗಂತವ್ರು ಮುಂದೆ ಸಾಧನೆ ಮಾಡ್ಬೇಕಂತದ. ನೋಡ್ರಿ ಮ್ಯಾಂದೆ ಬಿ ತಂದಿದ್ದೆ ನೋಡ್ರಿ ಪಬ್ಬಿಗೆ, ಯಾಕಂದ್ರೆ ದೇವಿ ಪಾಲ್ಟ್ ಕೈಗೆ ಕಾಲಿಗೆ ಹಚ್ಕೊಂಡಿರ್ತಾವಲ್ಲ ಅದ್ರ ಸಲಗೆ ತಂದಿದ್ದೆ ನೋಡ್ರಿ. ಈಗ ಪೂರ ಎಲ್ಲಂದ್ರೆ ಬಗಲನ್ ಮಾಲಾಕನ್ ಬೆಳೆಸ್ಕೊಂಬಂತಿದ್ದೆ ದುಕಾನ್ದನು. ದೀಪಾವಳಿ ಪೂಜೆಗೆ ಹಾಕ್ತಾರೆ ಇವು ಪ್ಲಾಸ್ಟಿಕ್ ಇವು ತಂದಿದ್ದೆ ನೋಡ್ರಿ ರೆಡಿಮೇಡ್. ಇದು ಯಾಕಂದ್ರೆ ಇದೇ ವಿಡಿಯೋ ಮಾಡೋ ಸಲುವಾಗಿ. ಇದು ಇನ್ವರ್ಟ್ರ್ ತಂದದ್ದು ವೇಸ್ಟ್ ಆಗ್ಲತ್ತದ ಈಗ, ಯಾಕಂದ್ರೆ ಅದು ಯೂಸ್ ಆಗೋದಿಲ್ಲ. ನಾ ಯೂಟ್ಯೂಬ್ದಾಗ ಏನೋ ಮಾಡಬೇಕು ಸ್ವಂತ ಒಬ್ಬತ್ತನೇ ಅಂದ್ರೆ ಈಗ ಅದ್ರಾಗ ಕೂಡ ಈಗ ಏನು ಮಾಡೋಂಗಿಲ್ಲ. ಈಗ ಮೇನ್ ಏನು ಬರ್ತದೆ ಅಂದ್ರೆ ನಮ್ಗೆ ಈಗ ಬರೋದೇ ಆ್ಯಕ್ಟಿಂಗ್. ಈಗ ಆ್ಯಕ್ಟಿಂಗ್ ಬೇರೆ ಬೇರೆ ಕಾಂಟೆಂಟ್ ಮಾಡ್ಬೇಕಂತ ಲಾಂಗ್ ವಿಡಿಯೋ ಅಂದ್ರೆ ಬೇಕೇ ಬೇಕು. ಈಗ ಮೊಬೈಲ್ ಇಟ್ಯಾಕನ ಅದಕ್ಕನ ಬೇಕೇ ಬೇಕಾಗ್ತದೆ ಮಂದಿ ಜನ. ಯಾಕಂದ್ರೆ ಒಬ್ರಲಿಂತ ಎಷ್ಟು ಮಾಡಂಗಿರಿ, ಒಂದು ವಿಡಿಯೋ ಮಾಡ್ತೀವಿ, 2 ವಿಡಿಯೋ ಮಾಡ್ತೀವಿ, 3 ವಿಡಿಯೋ ಮಾಡ್ತೀವಿ. ಮತ್ತು ಹಿಂಗೆ ಮೊಬೈಲ್ ಹಿಂಗೆ ಸರ್ಸಕ್ಕನ ಬೇಕಲ್ಲ ಯಾರನ್ನ, ಹೌದಿಲ್ಲ? ಇದು ಮನೆಗೆ ಯೂಟ್ಯೂಬ್ದಂದ್ರೆ ನಾವು ಒಬ್ಬತ್ತು ರಾತ್ರಿ 12 ಅಂದ್ರೆ ತಕ್ಕ ಮಾಡ್ತೀನಿ. ಆದ್ರೆ ಅದು ಏನು ಮಾಡ್ಬೇಕು ಅದೊಂದು ಗೊತ್ತಿಲ್ಲ. ಅದು ಓಡ್ತದೆ ಇಲ್ಲ, ಅದೊಂದು ಪಾಯಿಂಟು. ಯಾಕಂದ್ರೆ ನಮ್ಮ ಮೇನ್ ಟ್ಯಾಲೆಂಟ್ ಏನಿರ್ತದೆ ಅದು ಮಾಡಿದ್ರೆ ಇನ್ನು ಜಾಸ್ತಿ ಎತ್ತರಕ್ಕೆ ಬೆಳಿತೀವಿ. ಅದು ಬಿಟ್ಟು ನೀವು ಬೇರೆ ಇದು ಮಾಡೋಕೆ ಹೋದ್ರೆ ನಮ್ಮ ಗ್ರಾಚಾರ ಸರಿಯಾಗಿಲ್ಲ, ಹಣೆ ಬೇರೆ ಸರಿಯಾಗಿಲ್ಲ. ಅದು ನಿನ್ನೆ ಒಂದು ಯೂಟ್ಯೂಬ್ದಾಗ ವಿಡಿಯೋ ಹಾಕಿದ್ನಲ್ಲ, ನಿನ್ನೆಯಿಂದ ಮೊನ್ನೆ ರೊಕ್ಕ ಬಂದವು 4,400 ರೂಪಾಯಿಂದು. ಅವಾಗ ಎಲ್ಲರೂ ಚಪ್ಪಳಿಗೆ ಹೊಡೆದ್ರು ಅಲ್ಲಿ ನನ್ನ ಮುಂದೆ ನಿಂತು ಕೇಸಿಂದು. ಎಲ್ಲ ಮನೆ ಬಾಜುದವರು ಎಲ್ಲರೂ ಹೊಡೆದ್ರು. ಆದರೆ ಈಗ ಕಷ್ಟದ ಟೈಮ್ ಅದ, ಈಗ ಯಾರನ್ನು ಬರ್ಲತ್ತಾರೆ ನೀವೇ ನೋಡ್ರಿ. ಇದು ಎಕ್ಸಾಂಪಲ್ ಅದು, ಇದು ಲೈವ್ ಪ್ರೂಫ್ ಅದು ನೋಡ್ರಿ. ಈಗ ನಿನ್ನೆ ಬಂದು ಚಪ್ಪಲಿಗೆ ಹೊಡೆದ್ರು, ಪೇಡ ತಿನ್ನಿಸಿದ್ರು, ಅದು ಮಾಡಿದರು. ಆದರೆ ಈಗ ಕಷ್ಟದ ಟೈಮ್, ಈಗ ನಂದು ಕಷ್ಟದ ಟೈಮ್ ಅದು. ಈಗ ಒಂದು ಮೊಬೈಲ್ ಇಡೋಕ್ಕಿಲ್ಲ ಈಗ ನಂಬಲ್ಲಿ. ಈ ಕಷ್ಟದಾಗ ಯಾರನ್ನು ಬರ್ತಾರೆ ನಿಮ್ಗೆ ನನಗೆ ಹೆಲ್ಪ್ ಮಾಡೋಕ್ಕೆ ಬರ್ತಾರೆ? ಚಾನ್ಸೇ ಇಲ್ಲ ನೋಡ್ರಿ. ಸೊ ಅದು ನೀ ಎಂಥ ಪ್ರೂಫ್ ಅದು ನೋಡ್ರಿ. ಇದು ನೀ ಏನನ್ನು ಸಾಧನೆ ಮಾಡ್ಲತ್ತಿ ಸ್ವಲ್ಪ ಅನ್ನತ್ತೀನಿ ಸಾಧನೆ ಅಲ್ಲಿ, ಅದಕ್ಕೆ ಅದು ರೊಕ್ಕ ಬಂದದ್ದು ಸ್ವಲ್ಪ ಹೇಳಕೊಂತೀನಿ. ಅದಕ್ಕೆ ಚಪ್ಪಳಿ ಹೊಡೆದ್ರು, ಎಲ್ಲರೂ ಶಬಾಷಿ ಅಂದರು, ನನಗೆ ಕ್ವಾಲಿಟಿ ಕೊಡು ನಿನಗೆ ಕ್ವಾಲಿಟಿ ಕೊಡು ಅಂದರು. ಆದರೆ ಈಗ ನಾವು ಕಷ್ಟದಾಗೀವಿ. ಈಗ ಬರ್ಲತ್ತಾರ ಎಲ್ಲರೂ ಅವ್ರವ್ರ ಮನೆಗೆ ಹೋಗಿಬಿಟ್ಟಾರ. ಈಗ ಹಂಗೆ ಎಲ್ಲರಿಗೆ ಗೊತ್ತದ ನೋಡ್ರಿ. ಇಲ್ಲಿಗ ಇನ್ನು ಇಲ್ಲಿ ನಿಂತದ್ದು ಎಲ್ಲರಿಗೆ ಗೊತ್ತದ ನೋಡ್ರಿ. ಇಲ್ಲಿ ವಿಡಿಯೋ ಎಷ್ಟು ಇಟ್ಟಿದೆ ಎಲ್ಲ ಗೊತ್ತದ, ಎಲ್ಲ ನೋಡಿರಿ. ಇಲ್ಲಿ ಮನೆಯಲ್ಲಿ ಇವೆಲ್ಲ ಇಟ್ಕೊಂಡು ಕುಂತದು. ಆದ್ರೆ ಎಲ್ಲರೂ ಒಳಗೆ ಅವ್ರ ಟಿ ವಿ ಮಸ್ತ್ ಸೌಂಡ್ ಹಚ್ಚಿ ಟಿ ವಿ ನೋಡ್ಲತ್ತಾರ, ಒಬ್ಬೊಬ್ರು ಏನೋ ಮಾಡ್ಲತ್ತಾರ. ಅದಕ್ಕೆ ಎದಕ್ಕೆ ಹೇಳತ್ತೀನಿ ಅಂದ್ರೆ ಯಾರು ಆಗಲ್ಲ ಅಂತ ಇದು ಒಂದೇ ಮಾತು ಹೇಳಕ್ಕಂತೀನಿ ನೋಡ್ರಿ. ನೀವು ಗೆದ್ದಾಗ ಚಪ್ಪಾಳಿಗೆ ಹೊಡ್ಯಕ್ಕೆ ಬರ್ತಾರ, ಆದ್ರೆ ನೀವು ಸ್ಟ್ರಗಲ್ ಮಾಡೋ ಮುಂದಾಗ, ನೀವು ಕೆಲಸ ಮಾಡೋ ಮುಂದಾಗ ನಿಮ್ಗೆ ಸಹಾಯ ಬೇಕಾಗಿರ್ತದೆ, ಅವಾಗ ಯಾರು ಬರಲ್ಲ ನೋಡ್ರಿ. ತಾಯಿ ಬಿಟ್ರ ನಮ್ಮ ಒಬ್ಬಾಕಿ ಗುದ್ದೆ ಹೇಳ್ಕೊಂತಿದ್ರು ಇಷ್ಟ ತಕ ಕರೆದು ಬರೋಕ್ಕದಕ್ಕೆ ಇದಕ್ಕೆ ಚುಕ್ಕಳಿಗೆ. ಆದ್ರೆ ಅನ್ಫಾರ್ಚುನೇಟ್ಲಿ ಅದಾಗವಲ್ದು. ಅದಕ್ಕೆ ಬೇಸು ಮುಂದೆ ಕುಂತಾಳ. ಈಗೇನು ಮಾಡೋಕ್ಕಾಗಲ್ಲ, ಲೈಫ್ ಇದು ಅನುಭವಿಸ್ಬೇಕು ಅಷ್ಟೇ. ಒಂದು ಅವತ್ತು ಹೇಳಿ ನಿಮಗೂ ಏನಾದರೂ ಅಪ್ಪೋರಿಗೆ ಚಾನ್ಸ್ ಸಿಕ್ತಂದ್ರೆ ಮುಂದೆ ಟಿ ವಿ ಬರ್ಲಿಕ್ಕೆ ಆಗ್ತಾ ಆ್ಯಕ್ಟಿಂಗ್ ಕಲಿಸಿದ್ರಾಯ್ತು. ಸ್ವಲ್ಪ ಎಕ್ಸ್ಪ್ರೆಷನ್ ಅದು ಚಲೋ ಮಾಡ್ತಾಳೆ. ನಾ ಹೇಳ್ಕೊಟ್ಟಂಗೆ ಟ್ಯಾಲೆಂಟ್ ಆದ ಆಕಿವಲ್ಲಿ ಬಿ ಇಲ್ಲ ಅಂತ ಹೇಳೋಲ್ಲ. ಆಕೆಗೆ ಬಿ ಹೆಲ್ಪ್ ಆಗ್ತದೆ ಅಂದ್ರೆ ಈಗ ಹೆಲ್ಪ್ ಆಗ್ತದೆ ಅನ್ನೋಲ್ಲ, ನಾನು ಮುಂದಲ್ದು ಹೇಳಕೊಂತೀನಿ. ಆದ್ರೆ ಅರ್ಥ ಮಾಡ್ಕೊಳಿಲ್ಲ ಯಾರು. ಮಂದಿ ಅರ್ಥ ಮಾಡ್ಕೊತಾರೆ, ನೀವು ನೋಡೋರು ಅರ್ಥ ಮಾಡ್ಕೊಳತ್ತೀರಿ. ಆದ್ರೆ ಮನೆಯವ್ರು ಯಾರು ಅರ್ಥ ಮಾಡ್ಕೊರಿಲ್ಲ. ಟ್ಯಾಲೆಂಟ್ ಇದ್ದವ್ರಿಗೆ ಬೆಳೆಸೋದು ಗೊತ್ತಿಲ್ಲ, ಬೆಳೆಸ್ಬೇಕು ಅಂತ ಮನುಷ್ಯನಿಗಿಲ್ಲ. ಯಾರ ಸತ್ರು ಯಾರಪ್ಪನ ಗಂಟು ನಾವು ಚೆನ್ನಾಗಿದ್ರೆ ಸಾಕು, ಅಷ್ಟೇ ಅದು ನೋಡ್ರಿ ಲೈಫ್. ಹಂಗೆ ಅದು ನೋಡ್ರಿ ಜನರ ಮೈಂಡು. ಯಾ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ನೆಂಟರು ಮಂಟರು ಯಾರು ಆಗಲ್ಲ.
ಇದನ್ನು ಇಲ್ಲಿ ಕ್ಯಾಂಪಸ್ ಬೀಳೋದು ಅಂತ ಅಷ್ಟು ಜಾಗ ಮಕ್ಕಳಕ್ಕದ ಆಗ್ತದ ಮೂವರೆಗಾದ ಮತ್ತೆ ಕೈ ಮ್ಯಾಗ ಬಂದ ನೀ ಬಿಸಿ ಕುಂತಿರ್ಬೇಕು ಇದೊಂದು ಇಲ್ಲಿ ಸ್ಟೇಟ್ ಈ ನುಡಿ ಆದ್ಮೇಲೆ ಪೂರ ಮುಖ್ಯ ಇರಲಿ ಫೋಕಸ್ ಲಕ್ಷ್ಮೀ ಗೃಹೀತಾಗಿ ಪದ್ಮದ್ವಹಿ ಹದ್ವಹಿ ಬೆಂಡ ಮಾಡಿದೆ ಅಂದ್ರೆ ಕಾಣಲ್ಲ. ಈಗ ನೋಡ್ರಿ ವಿಡಿಯೋ ಮುಗೀತು ನೋಡ್ರಿ. ಹಾಗೆ ಬ್ಲಾಗ್ ಹಿಂಗಿಟ್ಟು ನಾನು ಇನ್ಸ್ಟಾಗ್ರಾಮಿಗೆ ಬಿಡ್ಬೇಕಂತ ಇಟ್ಟಿನಿ, ಆದ್ರೆ ಹಿಂಗೆ ಅಡ್ಡ ಇಡ್ಬೇಕಿತ್ತು, ಯೂಟ್ಯೂಬ್ಗೆ ಹಾಕ್ತಿತ್ತು. ಅಲ್ಲಿ ವಿಡಿಯೋ ಮಾಡಿದ್ವಲ್ಲ ಈಗ ಯಾವಾಗ ಮಾತಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಟೆನ್ಷನ್ ಅದ್ರಾಗಿದ್ದೆ, ಅದ್ರ ಬೇಜಾರಾಗಿತ್ತು. ಚಿನ್ನಿ ಬಂದು ಅದು ಏನಾದ್ರು ಮಾತಾಡ್ಸೋಕೆ ಬಂದು ನನಗೆ ಯಾಕೆ ಬರಲಿಲ್ಲ ಅಂತ. ಅದು ನನಗೊಂದು ಐಡಿಯಾ ಬಂತು ನೋಡ್ರಿ. ಅವಾಗಿಂದ ಅವಾಗ ಏನು ಐಡಿಯಾ ಬಂತಂದ್ರೆ, ಈಗ ಅದು ಬಾಯ್ಪಟ್ಟು ಹೆಂಗಾದ್ರೆ ಇಡೀ ರಾತ್ರಿ ಒಂದು ವಾರ ತಕ್ಕ ಬಾಯ್ಪಟ್ಟು ಮಾಡೀನಿ, ಬಾಯ್ಟ್ ಮಾಡಿ ಅದೇ ಒಂದು ಈಗ ಹೆಂಗೆ ಈ ಥರ ವೇಸ್ಟ್ ಮಾಡೋಕ್ಕೆ ಆಗಲ್ಲ ಈಗ. ಯಾಕಂದರೆ ಏನಾರ ಒಂದು ಮಾಡಬೇಕು ಸುಮ್ಮನೆ ಒಂದು ವೀಡಿಯೋ. ಯಾಕಂದರೆ ಒಂದು ವಾರ ಅಂದ್ರೆ ಸುಮ್ಮನೆ ಅಲ್ಲದು, ಒಂದು ವೀಡಿಯೋ ಇಲ್ಲ ಅಂದ್ರೂ ಕೂಡ. ಅದಕ್ಕೆ ಸುಮ್ಮನೆ ಬಾಯ್ಪಟ್ಟು ಅದು ತೋರಿಸಿರ್ತೀವಿ ನೋಡ್ರಿ ನಿಮಗೂ. ಈಗ ಯಾರು ಬರಲಿಕ್ಕಿಲ್ಲ ಮಾಡಿದರೆ ಈ ಥರ ಕೇಸಿಂದ ಒಟ್ಟು ನಂದು ಸ್ವಲ್ಪ ಏನೋ ಒಟ್ಟು ಕಷ್ಟ ಕೊಡ್ಬೇಕು ನನ್ನದು ಬಾಡಿಗೆ ಈ ಥರ ದಿನ ಸಂಡೇ ದಿನ ಏನೋ ಮೈಂಡ್ ಓಡಿಸಿ ಕೇಸಿಂದ ಮೈಂಡಾಗ ಎಲ್ಲ ಕುಂತಿರ್ತದಲ್ಲ ಅದೆಲ್ಲ ಹೊರಗೆ ಹಾಕ್ಬೇಕಂತ ಅದರ ಸಲಕ್ಕೆ ನಾ ಹೆಂಗೆ ಬಾಯ್ಪಟ್ಟಾಗಿತ್ತು. ಡೇ ಪಾರ್ಟಿ ಎಲ್ಲೆಲ್ಲಿ ಅದು ಕಟ್ ಮಾಡಿ ಕಿಸಿಂದ ನಂದು ಬರೀ ಮಾತಾಡೋದು ಅಷ್ಟೇ ಇಟ್ಟಿನಿ, ಡೈರೆಕ್ಟ್ ಬರಂಗೆ. ಅದು ಬಿಡ್ತನೇ ಇಲ್ಲ, ಇನ್ಸ್ಟಾಗ್ರಾಮಿಗೆ ಗೊತ್ತಿಲ್ಲ. ಆ ಕಟ್ ಮಾಡಿ ಬಿಡ್ತನೇ ಇಲ್ಲ, ಪೂರ ಬಿಡ್ತೀನಿ. ಒಟ್ಟು ಸಂಡೇ ವೇಸ್ಟ್ ಆಗಬಾರ್ದು ಅಂತ ಕಿಸಿಂದ ಮಾಡಿದೆ, ಕಷ್ಟಪಟ್ಟು ಮಾಡಿದೆ. ಅದ್ರದ್ದು ಬಿಡು ಎಷ್ಟು ಒಂದು 1.5 ತಾಸು ಮಾಡಿ ನನಗೆ ಅನ್ಸೋ ಮಟ್ಟಿಗೆ 1.5 ತಾಸು 2 ತಾಸು ಸನಕ್ಕೆ ಮಾಡಿದ್ದೀನಿ ನಾನು. ಒಂದು 9 ದಿವಸ ಮಾಡಿ ನೀವು ತೋರಿಸಿರ್ತೀನಿ ನೋಡಿರ್ಬೇಕು. ಅವಾಗೆ ಮಾತಾಡ್ಬೇಕಂದ್ರೆ ಅದ್ರ ತಲೆಗೆ ಬರಲಿಲ್ಲ, ಯಾಕಂದ್ರೆ ಮಾತಾಡಂಗೆ ಅಲ್ಲಿ ಮತ್ತೆ ಆ ಪೋರಿಗೆ ಬಿ ಸಂಡೇ ನಮ್ಗೆ ಕೂಡ ಬಂದಿದ್ದಾಳೆ ಹಚ್ಚಿನಿ. ಮತ್ತು ಆಕೆಗೆ ಭೀ ಬರೆಯೋ ಈಗ 10ನೇ ಇದ್ದಾಳೆ ಪೋರಿ. ಈಗ ಮತ್ತೆ ಆಕೆಗೆ ಭೀ ಬರೆಯೋ ಜಗ್ಗಿ ಅವಂತ ಈಗ ಬಾಯ್ಪಟ್ಟು ಮಾಡೋವು ಅವು. ಅದಕ್ಕೆ ಹೋಮ್ ವರ್ಕ್ ಕೊಟ್ಟಿದ್ರಂತ, ಅದಕ್ಕೆ ಬರಲ್ಲ ಅಂದಿದ್ದಳು ಫಸ್ಟಿಗೆ. ಆದ್ರೆ ಸ್ವಲ್ಪ ಕ್ಯಾಮ್ರಾ ಇಡೋ ಸಲಕ್ಕೆ ನಾನೇ ಒತ್ತಾಯ ಮಾಡಿದೆ, ಇದೊಂದು ಸ್ವಲ್ಪ 1 ತಾಸ್ದಾಗ ಮಾಡ್ತೀವಿ ಬಾರ್ಲಂತಂದೆ. ಅದ್ರ ಸಲಾಗಿ ಬಂದಿದ್ದಳು. ಅದ್ರ ಸಲಾಗಿ ಜಲ್ದಿ ಮಾಡ್ಬೇಕಂತ ಬ್ಲಾಗ್ದಾಗ ಅಲ್ಲಿ ಮಾತಾಡೋಕ್ಕಾಗಲ್ಲ ನಿಮ್ಗೆ. ಅದೇ ಇದು ಜಾಯಿಂಟ್ ಮಾಡ್ಲತ್ತೀನಿ. ಈಗ ಭೀ ಮಾತಾಡ್ತಿದ್ದಿಲ್ಲ, ಅದರ ಏನಾಯ್ತು ಅಂತ ಹೇಳ್ಬೇಕಲ್ಲ, ಅದು ತೋರಿಸ್ಬೇಕಲ್ಲ. ನಾ ಮತ್ತೆ ಮುಂಜಾನೆ ಅಂದಿದ್ದೆ ಏನಂದು ಇವತ್ತು ಆಗಲ್ಲ ವಿಡಿಯೋ ಅಂದಿದ್ದೆ, ಆದ್ರೆ ಮಾಡಿದೆ. ಮತ್ತು ಈಗ ಆಗಿಲ್ಲ ಅಂತ ಹೇಳ್ಬೇಕಲ್ಲ. ಆದ್ರೆ ಅದು ಹೋಗಿದ್ದು ನಂದು ಇಷ್ಟೊತ್ತಿಗೆ ಟೈಮ್ ನೋಡ್ರಿ ಎಷ್ಟಾಗಿದೆ ಈಗ ನೋಡ್ರಿ. ಇಲ್ಲ ನೋಡ್ರಿ ಈಗ 5 ಆಗ್ಯದ ನೋಡ್ರಿ. 5 ಗಂಟೆ 9 ಗಂಟೆಲಿ 7 ಗಂಟೆಲಿಂದ ರೆಡಿ ಆಗ್ಲತ್ತೀನಿ. ಇಷ್ಟೊತ್ತಿಗೆ ವೀಡಿಯೋನೇ ಮುಗಿತಿತ್ತು ನೋಡ್ರಿ. ಮಸ್ತು ಒಂದು 5 ಮಿಲಿಯನ್ 4 ಮಿಲಿಯನ್ ಅಂತ ನನ್ನ ಮನಸ್ಸಿಗೆ ಅನಿಸೋಷ್ಟು ನಾ ಪ್ರಾಕ್ಟೀಸ್ ಮಾಡಿದಷ್ಟು ನಾ ಎಲ್ಲ ಸಾಮಾನು ಇಲ್ಲೇ ಇಟ್ಟು ನೋಡ್ರಿ. ಅಲ್ಲಿ ತಂದು ಎಲ್ಲ ಅಲ್ಲಿಗೆ ಒಯ್ದಿದ್ನಲ್ಲ ಹಿಂಗೆ ತಂದಿಟ್ಟು ನೋಡ್ರಿ. ಇವೆಲ್ಲ ಸಾಮಾನು ರೆಡಿ ಮಾಡಿದಷ್ಟು ನನಗೆ ಅನ್ಸೋ ಮಟ್ಟಿಗೆ 5 ಮಿಲಿಯನ್ 4 ಮಿಲಿಯನ್ ಓಡ್ತಿತ್ತು ವಿಡಿಯೋ. ಅದು ನಿಮ್ಗೆ ಚಲೋ ಅನ್ನಿಸ್ತಿತ್ತು ನೋಡೋಕ್ಕೆ. ಆದ್ರೆ ವ್ಯರ್ಥ ಆಗೋಯ್ತು ಎಲ್ಲಷ್ಟು. ಅದ್ರ ನಾನು ಸಿಂಗಲ್ ಅಷ್ಟೇ ಮಾಡಿ ಕಂಟಿನ್ಯೂ ನಾನ್ ಸ್ಟಾಪ್ 3 ನಿಮಿಷ ನಾನ್ ಸ್ಟಾಪ್ ಗಾಯನ ಆಡಿ ನೋಡ್ರಿ. 3 ನಿಮಿಷ ನಾನ್ ಸ್ಟಾಪ್ ಮಾಣಿಕ್ಯ ವೀಣಾ ಮುಪಲಾಲೆ ಅಂತೀನಿ ಪೂರ ರಾಜ್ಕುಮಾರ್ ಸರ್ದು ಪೂರ 3 ನಿಮಿಷ ಗಾಯನ ಆಡಿಬಿಟ್ಟು ನೋಡ್ರಿ. ಈಗ ಸಂಡೇ ಆಗಿಂದಾಗಿ ಯೋಚನೆ ಮಾಡೋಕ್ಕೆ ಏನು ಆಗಲೇ ಇಲ್ಲ, ಹೆಂಗೆ ಮಾಡ್ಬೇಕು ಹೆಂಗಿಲ್ಲ ನಾನು ಒಬ್ಬತ್ತನೇ ಅಂತ. ಅದಕ್ಕೆ ನಾ ಹೆಂಗೆ ಬಾಯ್ಪಟ್ಟು ಮಾಡಿದೆ, ಪೂರ ಕಟ್ಟಿಲ್ಲ ಅಂದ್ರೆ ನಾನ್ ಸ್ಟಾಪ್ 3 ನಿಮಿಷ ಕಂಟಿನ್ಯೂ ಪೂರ ಎಷ್ಟು ನುಡಿಯೋದು ಅಷ್ಟು ಹೇಳಿದೆ ನೋಡ್ರಿ. ಆರಾಮ ಅನಿಸ್ಲಾಗ್ತದೆ ಈಗ. ಯಾಕಂದ್ರೆ ನಾನು ಅನ್ಕೊಂಡದ್ದು ಸಂಡೇ ಒಟ್ಟು ಎಷ್ಟನ ಇತ್ತು ಮಾಡಿನಲ್ಲ ಅಂತ ನನಗೊಂದು ತೃಪ್ತಿ ಆಗ್ಲತ್ತದ ಮನಸ್ಸಿಗೆ. ಮುಂದೆ ಕೂಡ ಗೊತ್ತಿಲ್ಲ ನೋಡ್ರಿ ಬರ್ತಾರೆ ಬರಲ್ಲ ಅಂತ. ಅದ್ರ ಬರಲು ಕೂಡ ನಾವು 9ನೇ ಸ್ಟ್ಯಾಂಡ್ ಆದ, ಆ ಸ್ಟ್ಯಾಂಡಿಗೆ ಇಟ್ಕೊಂಡ್ ಕೇಸಿಂದ ಗೈಲಿ ಅದಲ್ಲ ಸ್ಟ್ಯಾಂಡಿಗೆ ಇಟ್ಕೊಂಡ್ ಕೇಸಿಂದ ನಾನು 9ನೇ ಮಾಡ್ತೀನಿ. ನಾನು ಸಿಂಗಲ್ ಹುಡ್ಕಿಂತೀನಿ. ಬಂದ್ರೆ ಇನ್ನೂ ಚಲೋ, ಬರ್ಲಿಕ್ಕಂದ್ರೆ ಚಲೋನೇ. ನೀವಂತರೂ ಸಪೋರ್ಟ್ ಮಾಡ್ತಾರೆ ನನಗೆ. ಎಲ್ಲಿಗೆ ನೋಡ್ತದೆ ನೋಡೋಣ. ಟಾಟಾ ಎಲ್ರಿಗೂ. ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಅಷ್ಟಾಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಸಿಗ್ತೀನಿ. ಆಗ್ತಂಕ ಟಾಟಾ ಟೇಕ್ ಕೇರ್ ಎಲ್ರಿಗೂ. ಇನ್ನೊಂದು ಬ್ಲಾಗ್ದಾಗ
ಬಾಯ್. ಮಳೆ ಬಂದು